ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನಿಮ್ಮ ಮೆದುಳಿನ ಆರೋಗ್ಯ, ಸ್ಮರಣಶಕ್ತಿ ಮತ್ತು ಏಕಾಗ್ರತೆಯನ್ನು ಸದ್ದಿಲ್ಲದೆ ನಾಶಪಡಿಸುತ್ತಿರುವ 5 ಕೆಟ್ಟ ಅಭ್ಯಾಸಗಳ ಬಗ್ಗೆ ತಿಳಿಯಲಿದ್ದೀರಿ. ಈ ಅಭ್ಯಾಸಗಳು ನಿಮ್ಮನ್ನು ಕೆಟ್ಟ ಸ್ಥಿತಿಯಿಂದ ಅತ್ಯಂತ ಕೆಟ್ಟ ಸ್ಥಿತಿಗೆ ಕೊಂಡೊಯ್ಯುತ್ತಿವೆ. ನಿಮ್ಮ ಜೀವನದಲ್ಲಿ ಎಂದಾದರೂ ಹೀಗಾಗಿದೆಯೇ? ನೀವು ಫೋನ್ ಅನ್ಲಾಕ್ ಮಾಡುತ್ತೀರಿ ಮತ್ತು ತಕ್ಷಣವೇ ನಾನು ಏಕೆ ಫೋನ್ ತೆಗೆದೆ ಎನ್ನುವುದನ್ನು ಮರೆತುಬಿಡುತ್ತೀರಿ. ಅಥವಾ ಇಡೀ ಪುಟವನ್ನು ಓದಿದ ನಂತರವೂ ನಿಮಗೆ ಅದರಲ್ಲಿನ ಒಂದು ಪದವೂ ನೆನಪಿರುವುದಿಲ್ಲ. ಅಥವಾ ದಿನವಿಡೀ ಹೆಚ್ಚು ಕೆಲಸ ಮಾಡದಿದ್ದರೂ ಸಂಜೆಯ ಹೊತ್ತಿಗೆ ನೀವು ಮಾನಸಿಕವಾಗಿ ತುಂಬಾ ದಣಿದಿರುತ್ತೀರಿ. ನಮಗೆಲ್ಲರಿಗೂ ಅನಿಸುತ್ತದೆ ಇದೆಲ್ಲ ಸಾಮಾನ್ಯ ಎಂದು, ಆದರೆ ವಿಶ್ವದ ಅಗ್ರಗಣ್ಯ ನರರೋಗ ತಜ್ಞರು ಹೇಳುವಂತೆ ಇವು ಮೆದುಳಿನ ಹಾನಿಯ ಆರಂಭಿಕ ಲಕ್ಷಣಗಳಾಗಿವೆ. ಇದರ ಹಿಂದೆ ಆ 5 ಕೆಟ್ಟ ಅಭ್ಯಾಸಗಳ ಕೈವಾಡವಿದೆ. ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕಾನ್ ಒತ್ತಿ. 5ನೇ ಅಭ್ಯಾಸ, ಮಲ್ಟಿಟಾಸ್ಕಿಂಗ್. ಈಗ ನಾವು 5ನೇ ಅಭ್ಯಾಸದಿಂದ ಪ್ರಾರಂಭಿಸೋಣ. ಅದುವೇ ಮಲ್ಟಿಟಾಸ್ಕಿಂಗ್. ಅಂದರೆ ಮೆದುಳಿನಿಂದ ಏಕಕಾಲದಲ್ಲಿ ಹೆಚ್ಚಿನ ಶಕ್ತಿಯ ಅಗತ್ಯವಿರುವ 2 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡಿಸುವುದು. ಉದಾಹರಣೆಗೆ, ನೀವು ಯಾರೊಂದಿಗಾದರೂ ಮಾತನಾಡುತ್ತಿದ್ದೀರಿ, ಆದರೆ ಪ್ರತಿ 5 ನಿಮಿಷಕ್ಕೆ ವಾಟ್ಸ್ಆಪ್ ಸಂದೇಶಗಳನ್ನು ಪರಿಶೀಲಿಸುತ್ತೀರಿ. ಅಥವಾ ಊಟ ಮಾಡುತ್ತಿರುವಾಗ ಯಾರಿಗಾದರೂ ಮೆಸೇಜ್ ಕಳುಹಿಸುತ್ತೀರಿ. ಇಲ್ಲವೇ ಓದುತ್ತಿರುವಾಗ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ಅದಕ್ಕೆ ಎಷ್ಟು ವ್ಯೂ ಬಂದಿವೆ ಎಂದು ಪದೇ ಪದೇ ನೋಡುತ್ತೀರಿ. ಬಹುಶಃ ನೀವು ಈಗ ಈ ವಿಡಿಯೋ ನೋಡುವಾಗಲೂ ಪಕ್ಕದಲ್ಲಿ ಬೇರೆ ಯಾವುದಾದರೂ ಕೆಲಸ ಮಾಡುತ್ತಿರಬಹುದು. ಈ ಮಲ್ಟಿಟಾಸ್ಕಿಂಗ್ ಮೆದುಳಿಗೆ ಏನು ಮಾಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಒಂದು ಆಸಕ್ತಿದಾಯಕ ಪ್ರಯೋಗ ಮಾಡೋಣ. ಒಂದು ಕಾಗದ ಮತ್ತು ಪೆನ್ ತೆಗೆದುಕೊಳ್ಳಿ. ಮೊದಲಿಗೆ ನೀವು ಎ ಅಕ್ಷರದಿಂದ ಝಡ್ ವರೆಗೆ ಎಲ್ಲಾ ಇಂಗ್ಲಿಷ್ ಅಕ್ಷರಗಳನ್ನು ಬರೆಯಿರಿ. ಅದು ಪೂರ್ಣಗೊಂಡ ನಂತರ 1 ರಿಂದ 26 ಸಂಖ್ಯೆಗಳನ್ನು ಎಷ್ಟು ವೇಗವಾಗಿ ಸಾಧ್ಯವೋ ಅಷ್ಟು ವೇಗವಾಗಿ ಬರೆಯಿರಿ. ಈ ಕೆಲಸ ಮಾಡಲು ನಿಮಗೆ ಸುಮಾರು 35 ಸೆಕೆಂಡುಗಳು ಬೇಕಾಗಬಹುದು. ಈಗ ಅದೇ ಕೆಲಸವನ್ನು ಮತ್ತೊಮ್ಮೆ ಮಾಡಿ, ಆದರೆ ಒಂದು ಸಣ್ಣ ಬದಲಾವಣೆ. ಮೊದಲು 1 ಅಕ್ಷರ ಬರೆಯಿರಿ, ನಂತರ 1 ಸಂಖ್ಯೆ ಬರೆಯಿರಿ. ಅಂದರೆ A1, B2, C3 ಹೀಗೆ ಬದಲಾಯಿಸುತ್ತಾ ಬರೆಯಿರಿ. ಈ ಬಾರಿ ನಿಮಗೆ ಅದೇ ಕೆಲಸ ಮಾಡಲು ಸುಮಾರು 55 ಸೆಕೆಂಡುಗಳು ಬೇಕಾಗಬಹುದು. ಅಂದರೆ ಸುಮಾರು ದುಪ್ಪಟ್ಟು ಸಮಯ. ಯಾಕೆ ಗೊತ್ತೇ? 2ನೇ ಸುತ್ತಿನಲ್ಲಿ ಮಲ್ಟಿಟಾಸ್ಕಿಂಗ್ ಮಾಡಿದಾಗ ಮೆದುಳಿಗೆ ಆಳವಾದ ಏಕಾಗ್ರತೆಯ ಸ್ಥಿತಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ನಮ್ಮ ಜೀವನದಲ್ಲಿಯೂ ಪ್ರತಿದಿನ ಇದೇ ಆಗುತ್ತಿದೆ. ಝೂಮ್ ಮೀಟಿಂಗ್ ನಡೆಯುವಾಗ ನಾವು ದಿನಸಿ ಆರ್ಡರ್ ಮಾಡುತ್ತಿರುತ್ತೇವೆ ಅಥವಾ ಲ್ಯಾಪ್ಟಾಪ್ನಲ್ಲಿ 10 ಟ್ಯಾಬ್ಗಳನ್ನು ತೆರೆದು ಒಂದರಿಂದ ಇನ್ನೊಂದಕ್ಕೆ ಹಾರುತ್ತಿರುತ್ತೇವೆ. ನಮ್ಮ ಮೆದುಳಿಗೆ 100 ಯೂನಿಟ್ ಏಕಾಗ್ರತೆ ಇದ್ದರೆ ಅದು ದಿನವಿಡೀ ಹರಿದು ಹಂಚಿ ಹೋಗುತ್ತದೆ. ಇದರಿಂದ ಕೆಲಸದ ವೇಗವಷ್ಟೇ ಕಡಿಮೆಯಾಗುವುದಿಲ್ಲ, ಬದಲಾಗಿ ನಮ್ಮ ಮೆದುಳಿಗೆ ನಾವು ಒಂದು ತಪ್ಪು ತರಬೇತಿಯನ್ನು ನೀಡುತ್ತಿದ್ದೇವೆ. ಯಾವುದಾದರೂ ವಿಷಯಕ್ಕೆ ಅರ್ಧದಷ್ಟು ಗಮನ ನೀಡುವುದು ಸಾಮಾನ್ಯ ಎಂಬ ತಪ್ಪು ಸಂದೇಶ ಮೆದುಳಿಗೆ ಹೋಗುತ್ತದೆ. ತಿಂಗಳುಗಟ್ಟಲೆ ಹೀಗೆ ಮಾಡುವುದರಿಂದ ಏಕಾಗ್ರತೆಯ ಸ್ನಾಯುಗಳು ಕುಗ್ಗಿ ಹೋಗುತ್ತವೆ. ಸ್ನೇಹಿತರೇ, ನೆನಪಿಡಿ, ವಿರಾಟ್ ಕೊಹ್ಲಿ ಅವರು ಅರ್ಧ ಏಕಾಗ್ರತೆಯಿಂದ ಕ್ರಿಕೆಟ್ ಆಡಿದ್ದರೆ ಇಂದು ಶತಕಗಳನ್ನು ಬಾರಿಸಲು ಸಾಧ್ಯವಾಗುತ್ತಿರಲಿಲ್ಲ. AR ರೆಹಮಾನ್ ಅವರು ಅರ್ಧ ಗಮನದಿಂದ ಸಂಗೀತ ನೀಡಿದ್ದರೆ ನಮಗೆ ಅಂತಹ ಮಧುರ ಹಾಡುಗಳು ಸಿಗುತ್ತಿರಲಿಲ್ಲ. ಸ್ಟೀವ್ ಜಾಬ್ಸ್ ಅವರು ಅರ್ಧ ಮನಸ್ಸಿನಿಂದ ಕೆಲಸ ಮಾಡಿದ್ದರೆ ನಮ್ಮ ಕೈಯಲ್ಲಿ ಐಫೋನ್ ಇರುತ್ತಿರಲಿಲ್ಲ. ಜಗತ್ತಿನ ಯಾವುದೇ ಶ್ರೇಷ್ಠ ಕೆಲಸವೂ ಅರ್ಧ ಏಕಾಗ್ರತೆಯಿಂದ ಆಗಿಲ್ಲ. ಇದಕ್ಕೆ ಪರಿಹಾರವೆಂದರೆ ಮೋನೋಟಾಸ್ಕಿಂಗ್, ಅಂದರೆ ಒಂದು ಸಮಯದಲ್ಲಿ ಒಂದು ಕೆಲಸ ಮಾಡುವುದು ಮತ್ತು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು. ಊಟ ಮಾಡುವಾಗ ಕೇವಲ ಊಟ ಮಾಡಿ, ಮಾತನಾಡುವಾಗ ಅವರಿಗೆ ನಿಮ್ಮ ಪೂರ್ಣ ಸಮಯ ನೀಡಿ. ಫೋನ್ನಲ್ಲಿನ ಎಲ್ಲ ಅನಗತ್ಯ ನೋಟಿಫಿಕೇಷನ್ಗಳನ್ನು ಆಫ್ ಮಾಡಿ, ಏಕೆಂದರೆ ಅವು ನಿಮ್ಮ ಏಕಾಗ್ರತೆಯನ್ನು ಪದೇ ಪದೇ ಭಂಗಗೊಳಿಸುತ್ತವೆ. 4ನೇ ಅಭ್ಯಾಸ, ಡೂಮ್ ಸ್ಕ್ರೋಲಿಂಗ್. ಮುಂದಿನ ಅಭ್ಯಾಸ 4ನೇಯದ್ದು, ಅದುವೇ ಡೂಮ್ ಸ್ಕ್ರೋಲಿಂಗ್. ಅಂದರೆ ಕೇವಲ 2 ನಿಮಿಷ ಸಾಮಾಜಿಕ ಜಾಲತಾಣ ನೋಡೋಣ ಎಂದು ಫೋನ್ ಎತ್ತಿಕೊಳ್ಳುವುದು, ಆದರೆ ಅರ್ಧ ಗಂಟೆ ಕಳೆದರೂ ನಿಮಗೆ ತಿಳಿಯುವುದೇ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡುವುದು ಅಥವಾ ರಾತ್ರಿ ಮಲಗುವಾಗ ಕೇವಲ ಇನ್ನೊಂದು ರೀಲ್ ನೋಡಿ ಮಲಗುತ್ತೇನೆ ಎಂದು ಗಂಟೆಗಟ್ಟಲೆ ಕಳೆಯುವುದು. ಈ ಡೂಮ್ ಸ್ಕ್ರೋಲಿಂಗ್ ಸಮಯದಲ್ಲಿ ನಮ್ಮ ಮೆದುಳಿನಲ್ಲಿ ಏನು ನಡೆಯುತ್ತದೆ ಎಂಬುದು ಸಾಮಾಜಿಕ ಜಾಲತಾಣದ ಕಂಪನಿಗಳು ನಿಮ್ಮಿಂದ ಮುಚ್ಚಿಡಲು ಬಯಸುತ್ತವೆ. ನಿಮ್ಮ ಮೆದುಳನ್ನು ಒಂದು ಮನೆಯೆಂದು ಕಲ್ಪಿಸಿಕೊಳ್ಳಿ. ಅದರಲ್ಲಿ ಪ್ರತಿಯೊಂದು ವಿಷಯಕ್ಕೂ ಪ್ರತ್ಯೇಕ ಕೋಣೆಗಳಿವೆ. ಆಹಾರ, ಫ್ಯಾಷನ್, ಸುದ್ದಿ, ಮನರಂಜನೆ, ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ಕೋಣೆ. ನೀವು ಸ್ಕ್ರೋಲ್ ಮಾಡುವಾಗ ಮೊದಲ ವಿಡಿಯೋ ಆಹಾರದ ಬಗ್ಗೆ ಇದ್ದರೆ ಮೆದುಳಿನ ಶಕ್ತಿ ಆಹಾರದ ಕೋಣೆಗೆ ಓಡುತ್ತದೆ. ಮುಂದಿನ ವಿಡಿಯೋ ಡ್ಯಾನ್ಸ್ ಬಗ್ಗೆ ಇದ್ದರೆ ಅದು ಮನರಂಜನೆಯ ಕೋಣೆಗೆ ಹೋಗುತ್ತದೆ. ನಂತರ ಬ್ರೇಕಿಂಗ್ ನ್ಯೂಸ್ ನೋಡಿದರೆ ಅದೇ ಶಕ್ತಿ ಸುದ್ದಿಯ ಕೋಣೆಗೆ ಧಾವಿಸುತ್ತದೆ.
ಹೀಗೆ 1 ನಿಮಿಷದಲ್ಲಿ 10 ವಿಭಿನ್ನ ವಿಷಯಗಳನ್ನು ನೋಡಿದಾಗ ಮೆದುಳಿನ ಶಕ್ತಿಯು 10 ಬೇರೆ ಬೇರೆ ಕಡೆಗಳಲ್ಲಿ ನಿರಂತರವಾಗಿ ಓಡಾಡುತ್ತದೆ. ಇದರಿಂದ ಮೆದುಳು ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ದಣಿದು ಹೋಗುತ್ತದೆ. ಇದಕ್ಕೆ ಅತ್ಯುತ್ತಮ ಪರಿಹಾರವೆಂದರೆ 12 ಗಂಟೆಗಳ ಡಿಜಿಟಲ್ ಉಪವಾಸ. ಅಂದರೆ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆಯವರೆಗೆ ಯಾವುದೇ ಸಾಮಾಜಿಕ ಜಾಲತಾಣಗಳೊಂದಿಗೆ ಸಂಪರ್ಕ ಹೊಂದಬೇಡಿ. ಇದು ನಿಮ್ಮ ಮೆದುಳಿಗೆ ನೀವು ನೀಡುವ ಅತ್ಯುತ್ತಮ ಕೊಡುಗೆಯಾಗಿದೆ. ಇದನ್ನು ಪಾಲಿಸಲು ನಿಮ್ಮ ಫೋನ್ನಲ್ಲಿ ಆಪ್ ಲಿಮಿಟ್ ಸೆಟ್ ಮಾಡಿ ಅಥವಾ ಓಪೋ ಎಂಬ ಉಚಿತ ಆಪ್ ಅನ್ನು ಬಳಸಿ ನೀವು ನಿಮ್ಮ ಸ್ಕ್ರೀನ್ ಸಮಯವನ್ನು ನಿಯಂತ್ರಿಸಬಹುದು. ಇದರಿಂದ ನಿಮ್ಮ ಮೆದುಳು ಹೆಚ್ಚು ಚುರುಕಾಗುತ್ತದೆ ಮತ್ತು ಅನಗತ್ಯ ಆತಂಕಗಳು ದೂರವಾಗುತ್ತವೆ. 3ನೇ ಅಭ್ಯಾಸ ಡಿಜಿಟಲ್ ಜಂಕ್ ಸೇವನೆ. 3ನೇ ಅಭ್ಯಾಸವೆಂದರೆ ಡಿಜಿಟಲ್ ಜಂಕ್, ಅಂದರೆ ಯಾವುದೇ ಮೌಲ್ಯವಿಲ್ಲದ ಕಸದಂತಹ ವಿಷಯಗಳನ್ನು ನೋಡುವುದು. ಇದರಲ್ಲಿ ಬುದ್ಧಿಹೀನ ಮೀಮ್ಸ್, ಸೆಲೆಬ್ರಿಟಿಗಳ ಗಾಸಿಪ್, ಪ್ರ್ಯಾಂಕ್ ವಿಡಿಯೋಗಳು ಅಥವಾ ಕೇವಲ ಜಗಳವಾಡುವ ಟಿವಿ ಶೋಗಳು ಸೇರಿವೆ. ನಾವು ಇವುಗಳನ್ನು ಮನರಂಜನೆಗಾಗಿ ನೋಡುತ್ತೇವೆ ಎಂದುಕೊಳ್ಳುತ್ತೇವೆ, ಆದರೆ ಇವು ನಮ್ಮ ಮೆದುಳಿಗೆ ಹಾನಿ ಮಾಡುತ್ತವೆ. ಸಂಶೋಧನೆಯ ಪ್ರಕಾರ ನೀವು ಪರದೆಯ ಮೇಲೆ ಏನನ್ನು ನೋಡುತ್ತೀರೋ ಅದು ನಿಮ್ಮ ಭಾವನೆಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಗಾಸಿಪ್ ನೋಡಿದರೆ ನೀವು ಗಾಸಿಪ್ ಮಾಡಲು ಶುರು ಮಾಡುತ್ತೀರಿ. ಹಿಂಸೆ ನೋಡಿದರೆ ನಿಮ್ಮ ಒಳಗೂ ಹಿಂಸೆಯ ಭಾವನೆ ಮೂಡುತ್ತದೆ. ಆದ್ದರಿಂದ ನಿಮ್ಮ ಫೀಡ್ ಅನ್ನು ಹೈ ವ್ಯಾಲ್ಯೂ ಫೀಡ್ ಆಗಿ ಬದಲಾಯಿಸಿಕೊಳ್ಳಿ. ನಿಮಗೆ ಉಪಯುಕ್ತ ಮಾಹಿತಿ ಮತ್ತು ಕೌಶಲ್ಯಗಳನ್ನು ಕಲಿಸುವ ಚಾನೆಲ್ಗಳನ್ನು ಫಾಲೋ ಮಾಡಿ. ಉದಾಹರಣೆಗೆ ವಿಜಯ ಸ್ಫೂರ್ತಿಯಂತಹ ಚಾನೆಲ್ಗಳು ನಿಮ್ಮ ಜೀವನವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಸಿನಿಮಾಗಳನ್ನು ಆಯ್ಕೆ ಮಾಡುವಾಗಲೂ ಜಾಗರೂಕರಾಗಿರಿ. ಕೇವಲ ಸಮಯ ಕಳೆಯುವ ಬದಲು ನಿಮ್ಮನ್ನು ಪ್ರೇರೇಪಿಸುವ ಮತ್ತು ನಿಮ್ಮ ಆಲೋಚನೆಗಳನ್ನು ಬದಲಿಸುವ ಚಲನಚಿತ್ರಗಳನ್ನು ನೋಡಿ. ನಿಮ್ಮ ಆಹಾರದ ಮೇಲೆ ನೀವು ಎಷ್ಟು ಗಮನ ನೀಡುತ್ತೀರೋ ಅಷ್ಟೇ ಗಮನವನ್ನು ನಿಮ್ಮ ಮೆದುಳಿಗೆ ನೀಡುವ ವಿಷಯಗಳ ಮೇಲೂ ನೀಡಿ. 2ನೇ ಅಭ್ಯಾಸ ಒಂದೇ ಕಡೆ ಕುಳಿತಿರುವುದು. 2ನೇ ಅತಿ ಕೆಟ್ಟ ಅಭ್ಯಾಸವೆಂದರೆ ಗಂಟೆಗಟ್ಟಲೆ ಕುರ್ಚಿಗೆ ಅಂಟಿಕೊಂಡಿರುವುದು. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಾವು ಒಂದಲ್ಲ ಒಂದು ಕಡೆ ಕುಳಿತುಕೊಳ್ಳುತ್ತಲೇ ಇರುತ್ತೇವೆ. ಬೆಡ್ ಮೇಲೆ, ಬಾತ್ರೂಂನಲ್ಲಿ, ಆಫೀಸ್ನಲ್ಲಿ ಅಥವಾ ಸೋಫಾ ಮೇಲೆ, ಹೀಗೆ ನಮ್ಮ ಜೀವನ ಕುರ್ಚಿಗಳ ನಡುವೆಯೇ ಕಳೆದು ಹೋಗುತ್ತಿದೆ. ನೀವು ಯಾವಾಗಲಾದರೂ ಗಮನಿಸಿದ್ದೀರಾ? ವ್ಯಾಯಾಮ ಮಾಡಿದ ನಂತರ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ಯಾಕೆಂದರೆ ನೀವು ದೈಹಿಕವಾಗಿ ಚಲಿಸಿದಾಗ ಮೆದುಳು ಎಂಡಾರ್ಫಿನ್ಸ್, ಡೋಪಮೈನ್ ಮತ್ತು ಸೆರೋಟೋನಿನ್ ಎಂಬ 3 ಹ್ಯಾಪಿ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಸಂಶೋಧನೆಯ ಪ್ರಕಾರ ದೈನಂದಿನ ವ್ಯಾಯಾಮವು ಖಿನ್ನತೆಯನ್ನು ಹೋಗಲಾಡಿಸಲು ನೀಡುವ ಮಾತ್ರೆಗಳಷ್ಟೇ ಪರಿಣಾಮಕಾರಿಯಾಗಿದೆ. ನೀವು ದೈಹಿಕವಾಗಿ ಸಕ್ರಿಯವಾಗಿರದಿದ್ದರೆ ನಿಮ್ಮ ಮೆದುಳು ಜಡವಾಗುತ್ತದೆ ಮತ್ತು ದಿನವಿಡೀ ನಿಮಗೆ ಯಾವುದೇ ಉತ್ಸಾಹ ಇರುವುದಿಲ್ಲ. ಆದ್ದರಿಂದ ಪ್ರತಿದಿನ ಕನಿಷ್ಠ 45 ನಿಮಿಷಗಳ ಕಾಲಯೋಗ ಅಥವಾ ಯಾವುದಾದರೂ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ. ಚಲನೆಯೇ ನಿಮ್ಮ ಮೆದುಳಿಗೆ ಅತ್ಯುತ್ತಮ ಔಷಧಿಯಾಗಿದೆ. 1ನೇ ಅಭ್ಯಾಸ ನಿದ್ರೆಯ ಕೊರತೆ. ಕೊನೆಯದಾಗಿ, ಮೆದುಳಿನ ಆರೋಗ್ಯವನ್ನು ಅತಿ ಹೆಚ್ಚು ಹಾಳು ಮಾಡುವ ಮೊದಲನೇ ಅಭ್ಯಾಸವೆಂದರೆ ನಿದ್ರೆಯನ್ನು ಕಡಿತಗೊಳಿಸುವುದು. ನೀವು ಮಲಗಿದ್ದಾಗ ನಿಮ್ಮ ಮೆದುಳಿನ ಒಳಗೆ ಒಂದು ಅದ್ಭುತ ಪ್ರಕ್ರಿಯೆ ನಡೆಯುತ್ತದೆ. ಹಗಲಿಡೀ ಮೆದುಳು ಕೆಲಸ ಮಾಡುವುದರಿಂದ ಅಲ್ಲಿ ಬೀಟಾ ಅಮಿಲಾಯ್ಡ್ ಎಂಬ ತ್ಯಾಜ್ಯ ಸಂಗ್ರಹವಾಗುತ್ತದೆ. ನೀವು ಗಾಢ ನಿದ್ರೆಯಲ್ಲಿದ್ದಾಗ ಮೆದುಳಿನ ಜೀವಕೋಶಗಳು 60% ಕುಗ್ಗುತ್ತವೆ. ಇದರಿಂದ ಅವುಗಳ ನಡುವೆ ಜಾಗ ನಿರ್ಮಾಣವಾಗುತ್ತದೆ. ಆ ಜಾಗದಲ್ಲಿ ಸೆರೆಬ್ರೋಸ್ಪೈನಲ್ ಎಂಬ ದ್ರವವು ಹರಿದು ನಿಮ್ಮ ಮೆದುಳನ್ನು ಸ್ವಚ್ಛಗೊಳಿಸುತ್ತದೆ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ನಿದ್ರೆಯು ನಿಮ್ಮ ಮೆದುಳಿಗೆ ಸ್ನಾನ ಮಾಡಿಸಿದಂತೆ. ನೀವು ಸರಿಯಾಗಿ ನಿದ್ರೆ ಮಾಡದಿದ್ದರೆ ಈ ತ್ಯಾಜ್ಯವು ಮೆದುಳಿನಲ್ಲೇ ಉಳಿದು ಸ್ಮರಣಶಕ್ತಿ ಕುಂಠಿತಗೊಳ್ಳಲು ಮತ್ತು ದೀರ್ಘಕಾಲದ ನಂತರ ಅಲ್ಝೈಮರ್ನಂತಹ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಪ್ರತಿದಿನ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಿ. ಅಷ್ಟೇ ಅಲ್ಲದೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 2 ಗಂಟೆಯವರೆಗೆ ನಿದ್ರೆಯ ಗೋಲ್ಡನ್ ವಿಂಡೋ ಆಗಿದ್ದು, ಆ ಸಮಯದಲ್ಲಿ ಮೆದುಳಿನ ಅತಿ ಹೆಚ್ಚು ರಿಪೇರಿ ಕೆಲಸ ನಡೆಯುತ್ತದೆ. ಸ್ನೇಹಿತರೆ, ಈ ಮೆದುಳು ಪ್ರಕೃತಿಯು ನಮಗೆ ನೀಡಿದ ಅತ್ಯಂತ ಅಮೂಲ್ಯವಾದ ಉಡುಗೊರೆಯಾಗಿದೆ. ಇದನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ನಿಮ್ಮ ಅಭ್ಯಾಸಗಳನ್ನು ಇಂದೇ ಬದಲಿಸಿಕೊಳ್ಳಿ ಮತ್ತು ಆರೋಗ್ಯಕರ ಮೆದುಳಿನೊಂದಿಗೆ ಯಶಸ್ಸಿನತ್ತ ಹೆಜ್ಜೆ ಹಾಕಿ. ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.